ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗಿರಿ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದ ಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಹತ್ತತ್ರ 2 ವೀಕ್ಸ್ ಆಗೋಯಿತು ವ್ಲಾಗ್ ಮಾಡಿ. ಮನೇಲಿ ಬೇರೆ ಪೇಂಟ್ ಕೆಲಸ, ಈ ಮಂತಲ್ಲಿ ಬೇರೆ ಫಂಕ್ಷನ್ಸ್ ಬೇರೆ ಇದೆ ಮನೇಲಿ. ಸೊ ಆ ಕಾರಣಕ್ಕಾಗಿ ವ್ಲಾಗ್ನ ಮಾಡೋದಕ್ಕಾಗಿಲ್ಲ. ತುಂಬ ದಿನ ಆದ ಮೇಲೆ ರೈಡ್ ಹೋಗ್ತಾ ಇದ್ದೀನಿ. ಇಲ್ಲಿಂದ ಹತ್ತತ್ರ ಒಂದು 75 ಕಿಲೋಮೀಟರ್ಸ್ ಆಗುತ್ತೆ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾನೇ ಇಲ್ಲ ಗುರು. ಸೊ ಆ್ಯಸ್ ಯೂಶ್ವಲ್ ನಾವು ಹೋಗೋದು ಕನಕಪುರ ರೋಡೆ. ಸೊ ಕೊನಗುಂಡೆ ಕ್ರಾಸು ಕನಕಪುರ ಆ ರೋಡಲ್ಲಿ ಹೋಗ್ತೀರಿ. ಸೊ ಇವನು ನಮ್ಮ ಫ್ರೆಂಡು ಬೇರೆ ಬಂದಿದ್ದಾನೆ, ಪಾಪ ಬೇಗ ಬಂದುಬಿಟ್ಟಿದ್ದಾನೆ. ನಾವಿಬ್ಬರೇ ಲೇಟು, ನಾನು ಮತ್ತು ನಮ್ಮ ರವಿ ಅಣ್ಣ. ಪಾಪ ಇವನೇ ನನ್ನ ಹೇಳ್ಸಿತ್ತು, ನಾನು ರವಿ ಅಣ್ಣಂಗೆ ಹೇಳಿಸ್ದೆ. ಇವರು ಮನು ಅವರೆಲ್ಲ 1 ಇಯರ್ ಬ್ಯಾಕು K2K ರೈಡ್ ಹೊಡೆದ್ಬಿಟ್ಟಿದ್ದಾರಪ್ಪ. ಇವರು ಕನ್ಯಾಕುಮಾರಿ ಟು ಕಾಶ್ಮೀರ್ ನೋಡ್ಬೋದು. ಮುಂದೆ ಫ್ಲ್ಯಾಗ್ ಬೇರೆ ಹಾಕೊಂಡ್ಬಿಟ್ಟಿದ್ದಾನೆ, ಲೇ ಲಡಾಖ್ದು ಫುಲ್ಲು ಟಾಪ್ ಟ್ರ್ಯಾಕು ಎಲ್ಲ. ಇವರು ಒಂಥರ ಲೆಜೆಂಡ್. ಸೊ 1 ಇಯರ್ ಬ್ಯಾಕಲ್ಲೇ ಹೋಗ್ಬಿಟ್ಟು ಬಂದ್ಬಿಟ್ಟಿದ್ದಾನೆ ಲೇ ಲಡಾಖ್ಗೆ. ನಾವು ಹೋಗಬೇಕು ಗುರು. ಇವನು ನೆಕ್ಸ್ಟ್ ರೈಡಲ್ಲಿ ಬರ್ತಾನೆ ನಮ್ಮ ಲೇ ಲಡಾಖ್ ರೈಡ್ಗೆ. ಇವನೇ ಎಲ್ಲ ನಮ್ಮ ಟೀಚ್ ಮಾಡೋದು. ಹಾಂ ಸರಿ, ಆ ಕಡೆನಾ? ಓಕೆ, ಇಲ್ಲಿಂದ ನಮ್ಮ ಫ್ರೆಂಡು ಅವರು ಜಾಯ್ನ್ ಆಗ್ತಾರೆ, ನಮ್ಮ ರವಿ ಅಣ್ಣ ಅವರ ಕಝಿನು. ಅಣ್ಣ ಎಲ್ಲಿ ಇದೇನಾ? ಸೊ ಇದು ನಮ್ಮ ರವಿ ಅಣ್ಣವ್ರ ಫ್ರೆಂಡ್ ಅವ್ರ ಟೀ ಅಂಗಡಿ. ಸೊ ಇಲ್ಲಿ ಟೀ ಹಾಕೊಂಡು ಹೊರಡುವ. ಮುನೇಶ್ವರ ಕಾಂಡಿಮೆಂಟ್ ಮತ್ತು ಬೇಕರಿ. ಸೊ ಇದು ಕನಕಪುರ ಮತ್ತು ಬೆಂಗಳೂರು ಹೈವೇ. ಸೊ ಈ ಕಡೆಯಿಂದ ನೀವು ಬಂತು ಅಂದರೆ ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಸಿಗುತ್ತೆ. ನೀವು ಬೆಂಗಳೂರಿಂದ ಕನಕಪುರ ಸೈಡ್ ಹೋಯ್ತು ಅಂದರೆ ನಿಮಗೆ ರೈಟ್ ಹ್ಯಾಂಡ್ ಸಿಗುತ್ತೆ. ಇದೇ ಬೇಕ್ರಿ ನೀವು ನೋಡ್ತಾ ಇದ್ದೀರಲ್ವಾ. ಸೊ ಈ ಬೇಕ್ರಿ ನಮ್ಮ ಫ್ರೆಂಡ್ ಅವ್ರದ್ದು. ಸೊ ಬನ್ನಿ, ಚೆನ್ನಾಗೆ ಎಲ್ಲ ಮಾಡಿಕೊಡ್ತಾರೆ ನೋಡಿ. ಸೊ ನಿಮಗೆ ರೋಡ್ ಸೈಡಲ್ಲೇ ಸಿಗುತ್ತೆ, ಏನು ಅಲ್ಲಿ ಇಲ್ಲಿ ಅಂತ ಎಂಥದ್ದೇನಿಲ್ಲ. 11:30ವರೆಗೂ ಓಪನ್ ಅಂತ ಹೇಳಿ. ಹಾಂ, ನೈಟ್ 11:30ನಾ? ಸೊ ನೈಟ್ 11:30 ಗಂಟೆ ಇರ್ತದೆ ನೋಡಿ ಡೈಲಿ. ಸೊ ಇನ್ನು 57 ಕಿಲೋಮೀಟರ್ಸ್ ಇದೆ. ಇಲ್ಲೇ ಒಂದು ಟೀ ಬ್ರೇಕ್ಗೆ ಹಾಕಿದ್ರಿ. ಇಲ್ಲಿರೋ ಲೋಕಲ್ ಹುಡುಗರುಗಳು ಇವರೆಲ್ಲ ಏನು ತೊಂದರೆಗಿಂದ್ರೆ ಎಂಥದ್ದೇನಿಲ್ಲ ನಮಗೆ. ಲೋಕಲ್ ಹುಡುಗರು ಇತ್ತು ಅಂದರೆ ಏನು ಭಯ ಇರಲ್ಲ ಗುರು. ಓ ಯಾರು ಗುರು ಇವನು? 1 ಡೇ ಸಿಗುತ್ತೆ. ಸಂಡೇ ಇಸ್ ದ ಫನ್ ಡೇ ಫಾರ್ ಎವ್ರಿ ಒನ್. ಸೊ ನಮ್ಮ ಮನೂ ಬರ್ತಾ ಇದ್ದಾನೆ. ಥರ ಆಕ್ಸಿಡೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಅಮ್ಮ ಸ್ಪಾಟ್ ಔಟಾ ಏನೋ ಗೊತ್ತಿಲ್ಲ. ಗಾಡಿ ನೋಡಿ ಹೆಂಗೆ ಬಿದ್ದಿದೆ. ಹೊಸದು ಗುರು, RS ಏಪ್ರಿಲ್ಲ. ಯಾರೋ ಸಿಕ್ಕಾಪಟ್ಟೆ. ಏನು ಗುರು ಈ ಥರ ಆಗೈತೆ ಗಾಡಿ? ಮುಂದೆ ಧೂಮೆ ಇಲ್ಲಲ್ಲೋ ಮನೋ. ಹಾಂ 457 ಏನು ಚಿತ್ತಾಲ್ ಪತ್ತಾಲು. ಹಾಂ ಯಾರೋ ಯೂಟ್ಯೂಬ್ ಅವರು. ಒಬ್ಬ ಅಮ್ಮ ಸಿಕ್ಕಾಪಟ್ಟೆ ಹೊಡೆದವನೇ ಮಾತ್ರ ಗಾಡಿ ಮಾತ್ರ. ಇವತ್ತು ಬೆಳಗ್ಗೆ ಹೆಲ್ಮೆಟ್ ಇರೋದು ಬಚಾವಾಗಿದ್ದಾನೆ ಅದು ಎಂಟಿ. ಹಾಂ ಇನ್ಶೂರೆನ್ಸ್ ಕಟ್ಕೋತಾರೆ. ಇಲ್ಲೇ ಟ್ಯಾಕ್ಟ್ರ್ ಅಡ್ಡ ಬಂದಿರೋದಂತೆ. ಹಾಂ ಇಲ್ಲ ಬೇರೆಯವರು. ಹಾಂ ನಮ್ದಲ್ಲ. ಹೆಲ್ಮೆಟ್ ಹಾಕಿರೋದಕ್ಕೆ ಬಚಾವ್. ಇಲ್ಲ ಮನು, ಹೆವಿ ಏಟ್ ಬಿ ಹೆಲ್ಮೆಟೇ ಹೊಡೆದೋಗೈತಲ್ಲ ಮನು. ಒಟ್ಟಿನಲ್ಲಿ ಕೈ ಕಾಲೆಲ್ಲ ಹೊಡೆದಿರ್ತೀವಿ, ಫುಲ್ಲು ಚಿತ್ತಾಲು. ಇಲ್ಲಿ ನೋಡು ಫುಲ್ ಹ್ಯಾಂಡ್ ಡ್ಯಾಮೇಜ್. ಹಾಂ
RS457. हेलमेट का शेप देख सकते हैं, चलो भेजेंगे। ಹಾಂ ನಡಿ ಮನ್ನು. ನಮ್ಗೆ ಎಷ್ಟು ಮೀಟ್ರ್ ಇದೆ ಅಷ್ಟೇ ಫುಲ್ಲು ಚಿತ್ತಾಲ್ ಪತ್ತಾಲ್ ಇವತ್ತು ಬೆಳಗ್ಗೆ ಅಂತ ಆಗಿರೋದು. ಸೊ ಟ್ರ್ಯಾಕ್ಟ್ರ್ ಇದೆಯಲ್ವಾ, ಟ್ರ್ಯಾಕ್ಟ್ರ್ ಹಿಂಗೆ ಬಂದು ಸಡನ್ನಾಗಿ ಕಂಟ್ರೋಲ್ ಮಾಡೋದಕ್ಕೆ ಏನೋ ಆಗ್ದಿರೇ ಹೋಗಿ ಚಿತ್ತಾಲ್ ಪತ್ತಾಲ್ ಹೆಂಗೆ ಹೊಡೆದವನೇ ನೋಡಿ. ಕ್ಯಾಮ್ರಾ ಆನಲ್ಲೇ ಇದೆ. R15 ಬಂದು ನಮ್ಮ ಮನು ಓಡಿಸ್ತಾ ಇದ್ದಾನೆ. ಸೊ ಯಾವ ಥರ ಕಾಣ್ತಾ ಇದೆ ಗುರು? ಏನಾಯಿತು ಗುರು, ಈ ಅಕ್ಕ ಈ ಥರ ಕೂತ್ಕೊಬಿಟ್ಲು ಹೆಣ್ಮಗು. MT ಹೆಲ್ಮೆಟೇ ಕ್ರ್ಯಾಕ್ ಆಗಿಬಿಟ್ಟಿದೆ. ಇನ್ಯಾವ ಥರ ಕ್ರ್ಯಾಶ್ ಆಗಿರ್ಬೋದು ಗಾಡಿ? ದೇವ್ರೆ, ಅವನ ಪರಿಸ್ಥಿತಿ, ರೈಡರ್ ಪರಿಸ್ಥಿತಿ ಏನಾಗಿರ್ಬೋದು ಅಲ್ವಾ? ಟೈಮು ಏನಂದರೆ ಏನು ಮಾಡೋದಕ್ಕಾಗಲ್ಲ. ನಮ್ಮ ಜವಾಬ್ದಾರಿ. ನಾವು ಯಾವುದೇ ರೈಡಿಂಗ್ ಗೇರ್ಸ್ ಹಾಕೋ ಹೋದ್ರೂ, ಏನು ಹಾಕೋ ಹೋದ್ರೂ ಅಲ್ಲಿ ಹೋಗ್ಬೇಕು ಅಂತ ಇತ್ತು ಅಂದರೆ ಅವನ ಅಮ್ಮನ ಚಿತಾಲ್ಪತಾಲೆ. ಏನು ಗುರು ಗಾಡಿ ಆ ಥರ, ಅಪ್ಪ ಹೊಸ ಗಾಡಿ ಅನಿಸುತ್ತೆ. ಎಲ್ಲರಿಗೂ ಹೇಳೋದು ಒಂದೇ, ಸ್ಪೀಡಾಗಿ ಓಡಿಸ್ಬೇಡಿ ಅಂತ ಅನ್ನಲ್ಲ. ಅಲ್ಲಿ ಎಲ್ಲೆಲ್ಲಿ ಓಡಿಸ್ಬೇಕೋ ಅಲ್ಲಲ್ಲಿ ಓಡಿಸ್ಬೇಕು ಗುರು, ಹೌದಲ್ವಾ? ಇದು ಊರು ಏರಿಯಾಗಳು ಎಲ್ಲ ಒನ್ ವೇಲೂ ಬರ್ತಾ ಇರ್ತಾರೆ, ಏನು ಮಾಡೋದಕ್ಕಾಗಲ್ಲ. ಅದು ಏನೋ ಅಲ್ಲಿರೋರನ್ನ ಕೇಳಿದಾಗ, ಇಲ್ಲ ಅಣ್ಣ ಸಡನ್ನಾಗಿ ಅಲ್ಲಿ ಯೂಟರ್ನ್ ಬೇರೆ ಇದೆ, ಯೂಟರ್ನ್ ಹೊಡಿತಾ ಇರ್ಬೇಕಾದ್ರೆ ಟ್ಯಾಕ್ಟ್ರ್ ಏನೋ ಬಂದಿರೋದು, ಆ ಕಡೆಯಿಂದ ಅವನು ಹೆವಿ ಸ್ಪೀಡಲ್ಲಿದ್ದ. ಇನ್ನೇನಾಗುತ್ತೆ, ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಹಾಕು ಸಿಗು ಅಲ್ಲಿ ಅವನು 200 ಆದ್ರೂ ಚೆಚ್ಚಿರ್ತಾನೆ ಗುರು. 200% ಹೇಳ್ತೀನಿ, 200 ಸ್ಪೀಡಲ್ಲಿ ಬಂದು ಹೊಡೆದಿರೋದು ಗಾಡಿ. ಹೆಲ್ಮೆಟ್ಟೇ ಆ ಥರ ಉಡಿಸಾಗಿದೆ. ಗಾಡಿ ನೋಡು ಗುರು, ಮಿನಿಮಮ್ ಅಂದ್ರೂ 3 ಮಂತ್ ಆಗಿದೆ ಗಾಡಿ ಬಂದು. ಏನಂದರೆ ಏನು ಮಾಡೋದಕ್ಕಾಗಲ್ಲ. ಬಟ್ ಆದರೆ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರಬೇಕು. ದೇವರೇ ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿರಂಗೆ ಮಾಡಪ್ಪ. ಈ ಥರ ದೃಶ್ಯ. ಓಕೆ, ಕೋಟೆ ಇಡ್ಲಿ ಮನೆ, ಹಳ್ಳಿ ಮನೆಯಿಂದ ಇಡ್ಲಿ ತಿನ್ಕೊಂಡು ಹಿಂಗೆ ಅನಿಸುತ್ತೆ ಬಾ. ಚೆನ್ನಾಗಿದೆ ಗುರು ಇಡ್ಲಿ ಮಾತ್ರ. ಚಟ್ನಿ ಅಂತೂ ಫುಲ್ ಖಾರವಾಗಿದೆ. 20 ರೂಪಾಯಿಗೆ 6 ಇಡ್ಲಿ ಅಂದರೆ 10 ರೂಪಾಯಿಗೆ 3 ಇಡ್ಲಿ. ಹೊಟ್ಟೆ ತುಂಬ ತಿನ್ಕೊ ಹೋಗ್ಬೋದು. ಇವಾಗಿನ ಕಾಲದಲ್ಲೂ 10 ರೂಪಾಯಿಗೆ 3 ಇಡ್ಲಿ ಕೊಡ್ತಾರೆ ಅಂದರೆ ನಂಬೋದಕ್ಕಾಗಲ್ಲ. ಇಲ್ಲೆಲ್ಲ ಬರೀ ಸಂಡೇ ಬಂತು ಅಂದರೆ ಬೆಂಗಳೂರಿಂದ ಬಂದ್ಬಿಡ್ತಾರೆ. ಇಲ್ಲಿ ಕನಕಪುರ ರೈಡು ಹೋಗ್ತಾ ಇರ್ತಾರಲ್ವ, ಈ ಕಡೆ ಎಲ್ಲ ಬಂದ್ಬಿಡ್ತಾರೆ. ಸೊ ಚೆನ್ನಾಗಿದೆ, ಖಾರವಾಗಿದೆ ಗುರು ಮಾತ್ರ. ಸಂಡೇ ಅಲ್ವಾ, ಹೆವಿ ಕಾರ್ಗಳು ಓಡಾಡ್ತಾ ಇದೆ, ಎಲ್ಲ ಬಂದ್ಬಿಡ್ತಾರೆ ಗುರು. ಸಂಡೇ ಆಯಿತು ಅಂದರೆ ಬೆಂಗಳೂರು ಒಂಥರ ಫ್ರೀ ಇರುತ್ತೆ. ಬೆಳಗ್ಗೆ ಹೊತ್ತು, ಮಧ್ಯಾಹ್ನ ಹೊತ್ತು, ಸಾಯಂಕಾಲ ಆಗೋಯ್ತು ಅಂದರೆ ಅದೇ ಜಾಮಲ್ಲೇ ಕಚ್ಕೊಬೇಕಾಗಿರುತ್ತೆ. ಕಾರ್ಗಳು ಬಂತು ಅಂದರೆ ಇಲ್ಲಿಗೆ ಲಾಸ್ಟ್ ಅಂತ ಅನಿಸುತ್ತೆ. ಇನ್ನು ಮುಂದಕ್ಕೆಲ್ಲ ಕಾರ್ಗಳು ಬಂತು ಅಂದರೆ ಇಲ್ಲಿಗೆ ಲಾಸ್ಟು. ಇಲ್ಲಿಂದ ಆಫ್ ರೋಡ್ ಮಾಡಬೇಕು. ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟ್. ಸೊ ಇಲ್ಲಿಗೆ ಲಾಸ್ಟು. ಸೊ ಇಲ್ಲಿಂದ 3 ಕಿಲೋಮೀಟ್ರು ನಾವು ಆಫ್ ರೋಡ್ ಮಾಡಬೇಕು. ಬನ್ನಿ ಮಾಡುವ. ಬ್ಯಾಟ್ರಿ ಬೇರೆ ಚೇಂಜ್ ಮಾಡ್ಕೊಂಡೆ. ಇನ್ನೊಂದು ಬ್ಯಾಟ್ರಿ ಚಾರ್ಜಿಂಗ್ ಆಗಬೇಕಾಗಿತ್ತು, ಬಟ್ ಹಾಕೋಕ್ಕಾಗಿಲ್ಲ. ಇಲ್ಲೊಂದು ದೇವಸ್ಥಾನ ಸಿಗುತ್ತೆ ನಿಮಗೆ ರೈಟ್ ಹ್ಯಾಂಡ್ ಸೈಡಲ್ಲಿ. ಯಾವ ದೇವಸ್ಥಾನ? ಹಂಗಲ್ಲ, ಇಲ್ಲಿ ಹಿಂಗೂ ಹೋಗ್ಬೋದು. ಕಾಡ್ದಾರಿನಾ? ಕಾಡಲ್ಲೇ ಹೋಗೋಣ ಬಾ. ಮಳೆ ಬೇರೆ ಬಂದೈತೆ, ನೀರಿಲ್ಲ ಅಂತ ಅಂತಾರೆ.
ಸೊ ಇಲ್ಲೆಲ್ಲ ನೀರಿತ್ತು, ಇವಾಗ ನೀರಿಲ್ಲ. ಅಯ್ಯಯ್ಯೋ ಮುಳ್ಳುಗಳು ಇದೆ ಗುರು. ಓ ಇಲ್ಲೇನಾ? ಹಾಂ ಇಲ್ಲ, ಹೋಗ್ಬೋದು ಬನ್ನಿ, ಹೋಗ್ಬೋದು ಹಿಂಗೆ ಬನ್ನಿ ಹಿಂಗೆ ಹೋಗ್ಬೋದು. ಆ ಕಡೆ ಬಾಬ್ರು, ಆ ಕಡೆ. ಸೊ ಯಾವ ಥರ ಇದೆ ನೋಡಿ ಜಾಗ ಮಾತ್ರ. ಅಯ್ಯೋ ಇದೆಲ್ಲ ಕಲ್ಲುಗಳು ಹಾಕಿರೋದೆಲ್ಲ ಬಿದ್ದಿರೋದೋ ಇಲ್ಲ ಏನೋ ಗೊತ್ತಿಲ್ಲ. ಮಾತ್ರ ಹೆವಿ ಇದೆ ಗುರು. ಬಟ್ ಆದರೆ ಎಲ್ಲಿ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ನಾವು ಹೋಗ್ತಾ ಇದ್ದೀರಿ ಅಷ್ಟೇ. ಸೊ ಅಲ್ಲೆಲ್ಲ ಗಾಡಿ ಕಚ್ಕೊಂಡಿದೆ, R15 ಕಚ್ಕೊಂಡ್ಬಿಟ್ಟಿದೆ. ಒಬ್ರೊಬ್ಬರೇ ಅಂತೂ ಬರೋದಕ್ಕೆ ಹೋಗಬೇಡಿ ದಯವಿಟ್ಟು. ಹತ್ತಿ ಬನ್ನಿ ಬ್ರೋ, ನಾವು ಕರೆಕ್ಟಾಗೆ ಹೋಗ್ತಾ ಇದ್ದೀರಿ ಬನ್ನಿ. ಹಾಂ ರೋಡ್ ಐತೆ. ಇದೆಲ್ಲ ಕೆತ್ತಿರೋದು ಅದಕ್ಕೇನೆ ನೀನು ಹೇಳಿದ್ದು ಆನೆಗಳು ಬರುತ್ತೆ ಅಂತ. ನಾನು ಹೆಂಗೆ ಬರಲಿ, ನಾನು ಹಂಗೆ ಬರಬೇಕು. R15 ಆಫ್ ರೋಡ್ ಮಾಡ್ತಾ ಇದೆ. ಹುಷಾರ್ ಮನು. ಹುಷಾರ್. ಇಳಿಬೇಕಾ ಹಿಂದೆ? ಓ ಏನಡ 500 ರುಪೀಸ್. ಹಾಂ ಫ್ರೆಶ್ ಇವತ್ತಲ್ಲ ನೆನ್ನೆ ಯಾವಾಗ ಹಾಕಿ ಸುತ್ತಲೂ ತಿಂದಿದೆ. ಅದೇ 8 ಗಂಟೆಗೆ ಬಂದೈತೆ. ಚಿರತೆಗಳು ಇರಲ್ಲ, ಇದೆಲ್ಲ ಇರ್ತದೆ. ಆನೆ ಮತ್ತು ಕರಡಿ. ಹ್ಞೂ ಬ್ರೋ, ಬೆಳಿಗ್ಗೆ ಎಲ್ಲ ಮಖಕ್ಕೆಲ್ಲ ಫುಲ್ಲು ಸ್ವೆಟ್ ಆಗ್ಬಿಡೈತೆ ಎಲ್ಲಾರ್ಗು. ಬರ್ತೈತೆ ಮತ್ತೆ ಫಾಲ್ಸ್ ಸೌಂಡ್ ಯಾಕೆ ಕೇಳಿಸ್ತಿಲ್ಲ ಅಣ್ಣ? ನೀನು ನೋಡಿದ್ರೆ ಒಂಚೂರು ಮುಂದೆ ಐತಲ್ಲ, ಎಲ್ಲಿ ಲೊಕೇಶನ್ ತೋರಿಸು. ಈ ಫಾರೆಸ್ಟ್ ಒಳಗಡೆ ಒಬ್ರೊಬ್ರೇ ಬರೋದಕ್ಕೆ ಆಯ್ತದ?
ದೇವ್ರೆ ಏನೋ ಹಾಂ ಬೈ ಕರೆಕ್ಟ್ ಅಂತ ಅನಿಸುತ್ತೆ. ನನ್ನ ಕೈಯಲ್ಲಿ ಅದು ಇವಾಗ ರೀಚ್ ನೋಡಿ, ಫ್ರೆಶ್ ಲದ್ದಿ. ಝೂಮ್ ಹೆಂಗೆ ಹೋಗಿರ್ಬೋದು, ಹಿಂಗೆ ಹೋಗಿರುತ್ತೆ ಬ್ರೋ ಹೋಗಿದ್ರೆ. ಹಾಂ ಅದೇ ಕಾಡು ಕೋಗಿಲೆ. ನೀರೇ ಇಲ್ವಾ? ಏನೋ ಯಾವುದು ಹಾಂ ಹೂವಣ ಕಾಲು ಹೆಜ್ಜೆ ನೋಡು, ಇಲ್ಲಿ ನೋಡಿ ಹೆಜ್ಜೆ. ಹಾಂ ಇಷ್ಟು ಅಗ್ಲ ಐತೆ. ಏನು ಹೇಳು ನೋಡು, ಲೆಗ ಆನೆ ಪಾದ, ಆನೆ ಪಾದ ನಮ್ಮ ಪಾದ. ಆಶೀರ್ವಾದ ನಮ್ಮ ತಲೆ ಮೇಲೆ ಇವಾಗ ಗಾಡಿ ಹೊರಗೆ ಕರ್ಕೊಂಡು ಏಯ್ ಮನು ಇಲ್ಲಿ ಅಲ್ಲೋಡ, ಅಲ್ಲಿ ಅಲ್ಲೋಡಣ. ಹಾಂ ವಾ ಪಕ್ಕ ಆನೆ ಐತಪ್ಪೋ, ಹೆವಿನೇ ಐತೆ. ಹಾಂ ಹಾಂ ನಾವು ಫಾಲ್ಸಿಗೆ ಬಂದಿಲ್ಲ, ಆನೆ ರಿಸರ್ಚ್ ಮಾಡೋದಕ್ಕೆ ಬಂದಿದ್ದೀರಿ. ಫ್ರೆಶ್ ಆಗಿ ಇಟ್ಟಿದೆ. ಈ ಇಲ್ಲೇ ಇಲ್ವಾ ಆನೆ ಲದ್ದಿ? ಇಲ್ಲೇ ಕುತ್ಕೊಂಡಿ ನೋಡು, ಇಲ್ಲೆಲ್ಲ ಯಾರು ಬರ್ತಾರೆ? ಮನುಷ್ಯರು ಬರ್ತಾರ? ಹಾಂ ಮಲ್ಗಿ ಎದ್ದೋಗೈತೆ. ನೀರು ಗೀರು ಕುಡಿಯಕ್ಕೆ ಬಂದೈತೆ. ಓ ಇಲ್ಲೆಲ್ಲ ಫುಲ್ಲು ಲದ್ದಿಗಳೇ. ಹಾಂ ಓ ರೀಸೆಂಟಾಗಿ ಬಂದು ಓಕೆ ಹೆಜ್ಜೆಗಳು ನೋಡಿ ಮನು, ಬಂದು ನೀರು ಕೊಡ್ದು ಫ್ರೆಶ್ಶು. ಬೇಕಂದ್ರೆ ಝೂಮ್ ಮಾಡ್ತೀನಿ ನೋಡಿ, ಇವಾಗ ಇಟ್ಟೋಗಿರೋದು. ಹಾಂ ಬಂದು ನೀರು ಕೊಡ್ದು ಹೊರಟೈತೆ. ಹಾಂ ಈ ಕೆಳಗಡೆ ಇದು ಮೇಲೆ ಇರೋದು ಟಾಪು. ಈ ಟಾಪಿಂದ ಇಲ್ಲಿ ನೋಡಿ ರವಿ ಅಣ್ಣ ಅವರು ಪಾಪ ಭಾನುವಾರ ರಜೆ ಸಿಕ್ಕಿರುತ್ತೆ, ಬಾಡೂಟ ತಿನ್ನುವ ಅಂತ ನಾವು ಹಿಂಗೆ ಬಂದ್ಬಿಟ್ಟು ರೋಡ್ ಗೇಟ್ ತಪ್ಪಿಸ್ಕೊಬಿಡ್ತೀವಿ. ಹೆಂಗತ್ತು ಹೋಗುತ್ತೆ? ಏನು ಬೆಟ್ಟ ಈ ಹತ್ತುತ್ತಾ ಇದು ಬೆಟ್ಟ? ಹಾಂ ಅಲ್ಲ ಇಲ್ಲಿ ಒಬ್ರೊಬ್ರೆ ಬಂತು ಅಂದರೆ ಏನಪ್ಪ ಗತಿ? ಹಾಂ ಬರೀ ಹುಣ್ಸೆನ್ ಮರಗಳೇ. ಹಾಂ ರೋಡ್ ತಪ್ಕೊಬಿಡ್ತೀರಿ ಬನ್ನಿ. ಆಮೇಲೆ ಏಯ್ ಹಿಂಗೆ ಬನ್ನಿ. ಆದರೆ ಯಾವ ಕಡೆ ಅಂತ ಗೊತ್ತಿಲ್ಲ ಮನು. ವಾ ಏನು ಬಿಸಿಲು, ಓ ಆಯ್ತಾ ಇಲ್ಲ. ಇಲ್ಲೇ ಫಾಲ್ಸಲ್ಲೇ ಸ್ನಾನ ಮಾಡ್ತಾ ಇದ್ದೀರಿ ಸೆಕೆಯಲ್ಲಿ. 3 ದಿನ ಹಾಂ ಸಾಕು, 3 ವರ್ಷದ ಜಿಮ್ ಆಯ್ತದೆ. ಹಾಂ ನೋಡಿ ಟ್ರಕ್ಕಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಯಾರಿಗಾರ ಇಂಟ್ರೆಸ್ಟ್ ಇತ್ತು ಅಂದರೆ ಟ್ರಕ್ಕಿಂಗ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಂ ಅದು ಬ್ರೋ ಅಲ್ಲಿಗೆ ಎಂಡ್ ಆಗ್ತಾ ಇದೆ, ಆದರೆ ಫಾಲ್ಸೇ ಗೊತ್ತಾಯ್ತಿಲ್ಲ. ಫಾಲ್ಸ್ ಇದೆಯೋ ಇಲ್ವೋ? ಹಬ್ಬ ದೇವ್ರೆ, ಇಲ್ಲಿ ಕುಡಿಯೋಕ್ಕೂ ನೀರು ಇಲ್ಲ. ಸೊ ಬೇಡ ವೇಸ್ಟ್ ಹೋದ್ರು ವೇಸ್ಟ್. ಬೇಕಂದ್ರೆ ವಿಡಿಯೋ ತೋರಿಸ್ತೀರಿ, ಇದರಲ್ಲಿ ಇದೆ ತೋರಿಸ್ತಾರೆ. ಬ್ಲೈಂಡ್ ಆಗಿ ಹೇಳ್ತಾರೆ. ನೀರಿಲ್ಲ, ಒಂದು ಚೂರು ನೀರಿಲ್ಲ, ಆನೆಗಳಿದೆ ನಡೀದೆ. ಅರ್ಧ ಗಾಡಿನೂ ಹೋಗಲ್ಲ ಬ್ರೋ. ಓಕೆ
ಯಾಕೆ ಅಂದರೆ ಆನೆಗಳು ಜಾಸ್ತಿ ಅಂತ ಅಂದ್ಬಿಟ್ಟು ಎಲ್ಲ ಅಗದಿಕ್ಬಿಟ್ಟಿದ್ದಾರೆ. ನೀವೇ ನೋಡಿದ್ದೀರಲ್ವಾ ವಿಡಿಯೋದಲ್ಲಿ, ಒಂದು ಬೆಟ್ಟನೇ ಇಳಿದು ಮತ್ತೆ ಆ ಬೆಟ್ಟ ಹತ್ತಿದ್ದೀರಿ. ಇಳಿಬೇಕಾದ್ರೆ ಎಷ್ಟು ಮಜವಾಗಿತ್ತೋ ಹತ್ಬೇಕಾದ್ರೇನು ಅಷ್ಟೇ ಕಷ್ಟವಾಗಿತ್ತು. ಈ ಬಿಸಿಲೊತ್ತಲ್ಲಿ 12:30 ಮಠ ಮಧ್ಯಾಹ್ನ ಆ ಟೈಮಲ್ಲಿ ಇಳಿದು ಹತ್ತಿರೋದು, ಅಪ್ಪ ದೇವರೇ ಬೇಡಪ್ಪ, ನಿಜವಾಗ್ಲೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಫಾರೆಸ್ಟ್ ಒಳಗಡೆ ಯಾರಂದ್ರೆ ಯಾರೂ ಇಲ್ಲ, ಬರೀ 4 ಜನ. ಆಮೇಲೆ ನಾವು ಬೆಟ್ಟ ಇಳಿದು ಮತ್ತೆ ಹತ್ತಿ ಹೋಗ್ತಾ ಇದ್ದೀರಲ್ವಾ, ಆವಾಗ ಸ್ವಲ್ಪ ಜನ ಬಂದರು. ಸೊ ಅದರಲ್ಲಿ ಬೇರೆ ಒಂದು ಹುಡುಗಿ, ಫಾರೆಸ್ಟ್ ಒಳಗಡೆ ಎಲ್ಲ ಆ ಥರ ಸೇಫ್ ಅಲ್ಲ ಹೋಗೋದು, ಹೌದಲ್ವಾ? ಯಾರ ಹುಡುಗಿರು ಪ್ಲ್ಯಾನ್ ಮಾಡ್ತಾ ಇತ್ತು ಅಂದರೆ ದಯವಿಟ್ಟು ಟೀಮ್ ಆಗಿ ಹೋಗಿ, ಒಂದು ಫ್ಯಾಮಿಲಿ ಮೆಂಬರ್ ಜೊತೆ ಹೋಗಿ. ಹುಡುಗರು ಅಂದರೆ ಒಬ್ರೊಬ್ಬರೇ ಹೋಗೋದಕ್ಕೆ ಹೋಗಬೇಡಿ. ಹೋಗಿ ಆಮೇಲೆ ತೊಂದರೆಗಳ್ನ ಪಡ್ಕೊಳ್ಳೋದಕ್ಕೂ ಎಲ್ಲ ಹೋಗೋದಕ್ಕೆ ಹೋಗಬೇಡಿ. ಯಾಕಪ್ಪ ಅಂದರೆ ಅದು ಟೂರಿಸಮ್ಮು ಪ್ಲೇಸ್ ಅಲ್ಲ, ಅದು ಫಾರೆಸ್ಟು. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ನೋಡ್ತು ಏನಾರ ಒಂದು ಆಯಿತು ಅಂದರೆ ಅಷ್ಟೇ, ಓಕೆನಾ? ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.